ಮಣ್ಣಿನಿಂದಲೇ ದ್ರಾಕ್ಷಿ ಆಗ್ತದೆ, ಮಣ್ಣಿನಿಂದಲೇ ಮಾವು ಆಗ್ತದೆ, ಮಣ್ಣಿನಿಂದಲೇ ಮತ್ತೆಲ್ಲ ಧಾನ್ಯಗಳುಂಟಾಗ್ತವ. ಆದರೆ ಒಂದರಂಗೆ ಒಂದವು ಇಲ್ಲ, ಆದರೆ ಎಲ್ಲವೂ ಮಣ್ಣಿನವೇ. ಹಂಗೆ ಅನಿಸೋದಿಲ್ಲ. ಜೋಳ ತಿನ್ನುವಾಗ, ಗೋಧಿ ತಿನ್ನುವಾಗ, ಹಣ್ಣು ತಿನ್ನಾಗ ಮಣ್ಣು ತಿಂತೀನಿ ಅನಿಸೋದಿಲ್ಲ. ಆದರೆ ಮಣ್ಣು ಬಿಟ್ಟೇನೂ ಇಲ್ಲ. ನೆಲದ ಮರೆಯ ನಿಧಾನ ಇದು. ಎಲ್ಲ ಇರೋದ ಮಣ್ಣಿನಾಗ. ಅದರಿಂದ ಹೆಂಗೆ ಹೊರಗೆ ಬರ್ತದೆ, ನಮಗೆ ಅದು ಆಪ್ಯಾಯಮಾನವಾಗ್ತದೆ, ನಮಗೆ ಹಿತ ಅನ್ನಿಸ್ತದೆ, ಅದನ್ನು ಅನುಭವಿಸ್ತೇವೆ. ಹಾಗೆ ಅನಿಸೋದಿಲ್ಲ ಅಷ್ಟೇ, ಮೊದಲು ಅನಿಸೋದಿಲ್ಲ. ಹಾಗೆ ಭಗವಂತನಿಂದಲೇ ಈ ಜಗತ್ತೆಲ್ಲ ಆಗ್ಯದ, ಆದರೆ ಭಗವಂತ ಅಂತ ಅನಿಸ್ಲಾರ್ದಂಗೆ ಆಗ್ಯದ ಅಷ್ಟೇ, ಬೇರೆ ಅಂತ